ಏನು ಗೊತ್ತಾ, ನಾನು ನನ್ನ ಪ್ರೈಮರಿ ಫ್ರೆಂಡನ್ನು 10 ವರ್ಷ ಆದಮೇಲೆ ಅವಳ ಕಾಂಟ್ಯಾಕ್ಟ್ ನಂಬರ್ ನನಗೆ ಸಿಕ್ಕಿ ಇವತ್ತು ಅವಳನ್ನ ಭೇಟಿ ಮಾಡುವಂತಹ ಒಂದು ಸಮಯ ಸಿಕ್ಕಿದೆ ನನಗೆ, ಅಥವಾ ಅವಳನ್ನ ಭೇಟಿ ಮಾಡುವಂತಹ ಒಂದು ಸಂಭ್ರಮ ಇವತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ತಯಾರಿ ಮಾಡ್ಕೊಂಡಿದ್ದೀನಿ. ನನಗೆ ಈ ದಿನ ಅಂದರೆ ಅವಳು ಬಾಣಂತಿ ಆದಮೇಲೆ ಅವಳಿಗೊಂದು ಮಗು ಆಗಿದೆ. ಸೊ ಅವಳಿಗೆ ನಾನು ಏನೇನು ಕೊಡಬೇಕಂತ ಗೊತ್ತಿಲ್ಲ. ಸೊ ಏನನ್ನೆಲ್ಲ ಕೊಡ್ಬೋದು ಅಂತ ನನಗೆ ಅನಿಸುತ್ತೆ. ಮತ್ತು ನಮ್ಮ ಅಮ್ಮಂದಿನ ಅವನ್ನೆಲ್ಲ ಕೇಳಿ ಫಸ್ಟು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೀರೆ, ಉದಾಗಲೇ ಡೇಟ್ಸು, ಬ್ರೆಡ್ ಕೊಡಬೇಕಂತ ಹೇಳಿದ್ರು. ಸೊ ಬ್ರೆಡ್ಡು, ಬೆಲ್ಲ, ಮತ್ತು ಫ್ರೂಟ್ಸ್ ತೊಗೋಬೇಕು. ಇನ್ನು ಫ್ರೂಟ್ಸ್ ತೊಗೊಂಡಿಲ್ಲ, ಫ್ರೂಟ್ಸು ಮತ್ತು ಕೊಬ್ಬರಿ ಬೆಲ್ಲ ಕೊಡಬೇಕಂತ ಅವ್ರಿಗೆ ಮೇಯ್ನಾಗಿ. ಸೊ ಕೊಬ್ಬರಿ ಬೆಲ್ಲ ಮತ್ತು ಹೂವು. ಇಲ್ಲ, ಇದೇ ಫಸ್ಟ್ ಟೈಮ್. ಅಂದರೆ 10 ವರ್ಷ ಆದಮೇಲೆ ನಾನು ಪ್ರೈಮರಿ ಸ್ಕೂಲಲ್ಲಿ ನೋಡಿದ್ದು. ಇದೆಲ್ಲದ್ರ ಜೊತೆಗೆ ಅವಳನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅವನೇನು ತೋರಿಸಿಲ್ಲ ಬಿಡ. ಹಾಯ್ ಮಾಡು. ಏನು ತೋರಿಸಕ್ಕ? ಏನು ಬೇಡ ಬೇಡ ಪಾಪ ಬೇಡ ಬೇಡ ಅವನು ಅಲ್ಲೇ ತೋರಿಸ. ಏಯ್ ಬಾ ಮಮ್ಮಿ, ಬಾ ಮಮ್ಮಿ, ಬಾ. ನೀ ಒಳ್ಳೆ ಅಲ್ಲಿ 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 ನೋಡಿ ಅವಳೇ ಸ್ವಲ್ಪ ತಗೊಳ್ಬೇಕು. ನಿಂಗೆ ಚಿಕ್ಕ ಚಿಕ್ಕಬೇಕಾ? ನಿಂಗೆ ಹಂಗೆ ಕ್ಯಾಪ್ಚರ್ ಮಾಡ್ತೀನಿ ಅಂದ್ರೆ ನಂಗೆ ಆಗಲ್ಲ. ಸರ್ಪ್ರೈಸ್ ಏನಂತಂದರೆ, ನಾನು ನಿನ್ನೆ ಸುಮಂಗಲಿಗೆ ಹೋಗ್ಬಿಟ್ಟು ಅವಳಿಗೋಸ್ಕರ ಅಂತ ಸೀರೆ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿದರೆ ಅವಳು ಕೂಡ ಅವ್ರ ಅಮ್ಮನ್ನ ಕಳಿಸ್ಬಿಟ್ಟು ನನಗೂ ನನ್ನ ತಂಗಿಗೂ ಕೂಡ ಇಬ್ಬರಿಗೂ ಕೂಡ ಡ್ರೆಸ್ ತೆಗೆದು ಅವಳು ನಮಗೆ ಸರ್ಪ್ರೈಸ್ ಮಾಡಿಬಿಟ್ಲು. ನಮಗೆ ಶಾಕು ಅಲ್ಲೇ. ಅವರು ಅದೇ ಟೈಮಿಗೆ ಅಲ್ಲಿದ್ದಾರೆ, ಸುಮಂಗಲಲ್ಲೇ ಇದ್ದಾರೆ. ನಾವು ಸಂಜೆ ಅದೇ ಟೈಮಲ್ಲಿ ಸುಮಂಗಲಲ್ಲಿ ಇದ್ಬಿಟ್ಟು ನಾವು ಅವಳಿಗೋಸ್ಕರ ಸೆಲೆಕ್ಟ್ ಮಾಡ್ತಿದ್ದೀವಿ, ಅವಳು ನಮಗೋಸ್ಕರ ಸೆಲೆಕ್ಟ್ ಮಾಡ್ತಿದ್ದಲ್ಲ ಅನ್ನಂಗಾಗಿತ್ತು. ನಿಜವಾಗ್ಲೂ ಬಟ್ಟೆ ಬಂದರೆ ತುಂಬ ಚೆನ್ನಾಗಿತ್ತು.